ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಮೂರು ಪುನರ್ಜನ್ಮಗಳು ಅಂತ ಹೇಳ್ತಾರೆ ಹೇಳೋರು. ಇವು ಮೂರು ಪದೇ ಪದೇ ಪುನರ್ಜನ್ಮಗಳು. ಇವರು ಮೂವರು ಸಾರಿದ್ದು ಒಂದೇ. ಜಗತ್ತಿನಲ್ಲಿ ಜಾತಿಗಳಿಲ್ಲ, ಧರ್ಮಗಳಿಲ್ಲ, ಬರೀ ಮಾನವ ಧರ್ಮ ಒಂದೇ ಅಂತ ಶ್ರೇಷ್ಠ ಸಂದೇಶ ಬೌದ್ಧ ಧರ್ಮನ ಈ ಮೂವರು ಸಾರಿಸ್ಕೊಂಡು ಬಂದರು. ಈಗ ಬಸವಣ್ಣವರು ಅವರು ಎಲ್ಲ ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡಿದ್ರು, ಇದು ಮಾಡಿದ್ರು, ಯಾರೂ ಸೇರಲಿಲ್ಲ ಅವರಿಗೆ. ಅವರಿದ್ದಾಗ ಅದು ಕಲ್ಯಾಣ ಕ್ರಾಂತಿಯೊಳಗೆ ಹೊರಗೆ ಹಾಕ್ಸಿದ್ರು. ಅವ್ರು ಎಷ್ಟೋ ವಚನಗಳು ಹಾಳಾಗಿ ಹೋದವು. ಈಗ ಉಳಿದಿದ್ದ ವಚನಗಳು ಕೆಲವೊಬ್ಬರು ತಗೊಂಡು ಮುಚ್ಚಿಟ್ಟು ಅದನ್ನು ಪ್ರಸಾರ ಮಾಡಿದ್ದು ವಚನಗಳು ಎಲ್ಲ ವಚನಗಳು ಸುಟ್ಟು ಹಾಕಿದ್ರು. ಈಗ ಹ್ಯಾಂಗೆ ನಳಂದ ವಿಶ್ವವಿದ್ಯಾಲಯವನ್ನು 3 ತಿಂಗಳು ಅದು ಉರಿ ಆರಿಲ್ಲ, ಅದು ಜ್ವಾಲಿ ಆರಿಲ್ಲ ಅಂತ ಹೇಳ್ತಾರೆ ಇತಿಹಾಸದೊಳಗೆ. ಅಷ್ಟು ಪುಸ್ತಕಗಳನ್ನು ಸುಟ್ಟಾರ. ಅದು ಯಾರು ಸುಟ್ಟಾರ ಅಂದ್ರೆ ನೀವು ಇತಿಹಾಸ ತೆಗೆದು ನಾ ಹೇಳಬಾರ್ದು. ನೀವು ಇತಿಹಾಸ ತೆಗೆದು ಹೋದ್ರಿ, ನೆಟ್ನೊಳಗದ, ಯೂಟ್ಯೂಬ್ನೊಳಗದವ ತೆಗೆದು ಹೋದ್ರಿ. ಭವ್ಯ ನಳಂದ ವಿಶ್ವವಿದ್ಯಾಲಯ ಎಂಥದ್ದು ಆಗಿನ ಕಾಲದೊಳಗೆ ಬೌದ್ಧ ಧರ್ಮ ಸಂದೇಶವನ್ನು ಸಾರ್ತಿತ್ತದು. ನಳಂದ ಎಷ್ಟೋ ಪುಸ್ತಕಗಳು 3 ತಿಂಗಳು ಜ್ವಾಲಿ ಆರಿಲ್ಲ ಅಂದ್ರೆ ಎಷ್ಟು ಸುಟ್ಟಿರ್ಬೇಕು ವಿಚಾರ ಮಾಡಿರಿ. ಇನ್ನೂ ಕುರುಹುಗಳಿವೆ. ಈಗೇನೋ ಹೊಸದಾಗಿ ಮೋದಿಜಿಯವರು ಮಾಡ್ಯಾರ ಅದನ್ನು ಅಂತ ನಾವು ನೋಡಿಲ್ಲ ಹೋಗಿ. ಅದಕ್ಕೆ ಈಗ ಯಾರಿಗೂ ಸೇರಿಲ್ಲ. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಹುಟ್ಟಿದ್ದನ್ನು ಹೊರಗೆ ಹಾಕಿದವರು ನಮ್ಮವರೇ. ಬಸವಣ್ಣನವ್ರಿಗೆ ವಿರೋಧ. ಬಸವಣ್ಣವರು ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ರು, ಹೌದಾ? ಅವರು ಬ್ರಾಹ್ಮಣ ಕುಲ ಬೇಡ, ನನಗೆ ಮಾನವ ಕುಲ ಬೇಕಂತ ಹೊರಗೆ ಬಂದರು. ಅವರಿಗೆ ಜನ ಸೇರಲಿಲ್ಲ. ಯಾಕಂದರೆ ಅವ್ರಿಗೆ ಹೊರಗೆ ಹಾಕಿದ್ರು ಸಮಾಜದಿಂದ. ಅಲ್ಲಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಜೀವನದೊಳಗೆ ಭಾಳ ಅವರಂಥ ವಿದ್ವಾನ, ಅವರಂಥ ಪಂಡಿತೆ ಯಾರೂ ಇಲ್ಲ. ಮಾನವ ಕುಲವೇ ಶ್ರೇಷ್ಠ ಅಂತ ಬಂದವರು. ಅವರು ಒಂದು ವೇಳೆ ನಮ್ಮ ಇಂಡಿಯಾದೊಳಗೆ ಜನಿಸಿದ್ದಿಲ್ಲ, ಅವರು ಈ ಸಂತರಾಗಿದ್ದಿಲ್ಲ ಅಂದ್ರೆ ಇವತ್ತು ನಾವು ಇಷ್ಟು ಆರಾಮವಾಗಿ ಭಾರತ ದೇಶದಲ್ಲಿ ಬದುಕೋಕ್ಕೆ ಆಗ್ತಿದ್ದಿಲ್ಲ. ಎಲ್ಲರ ಅರಸರು, ಶ್ರೀಮಂತರು ಒತ್ತಾಟ್ಯಾಗಿ ಇದನ್ನು ರಾಜ್ಯ ಆಳಿ ಹೊಡೆದು ಕಡಿದು ಮತ್ತು ಗುಲಾಮಗಿರಿ ಹಂಗೆ ಮಾಡಿಸ್ಕೊಂಡು ಇದನ್ನೆಲ್ಲ ಮಾಡ್ತಿದ್ರು ಅವರು. ಅದರಂತ ತಿಳ್ಕೊಂಡು ಇವತ್ತು ನಾವಿಷ್ಟು ಸ್ವತಂತ್ರವಾಗಿ ಬದುಕ್ತಾ ಇದ್ದೆವು. ನಾನು ಜನರಲ್ಲಿ ಕೇಳುವುದೇನು, ಈಗ ನಾವೇನು ಮಾಡಿದ್ದೇವಪ್ಪ ಅಂದ್ರೆ ಬಸವಣ್ಣ ಲಿಂಗಾಯತ ಧರ್ಮದವ, ಅವರು ಮಾಡ್ಕೊಂಡು ಈಗ ಲಿಂಗಾಯತ ಧರ್ಮದೊಳಗೆ ಏನದ ರೀ? ಲಿಂಗಾಯತ ಧರ್ಮ ಯಾಕೆ ಪ್ರಚಾರ ಆಗಲಿಲ್ಲ? ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಭಾಳ ಚಂದದ. ಅವರು ಬೌದ್ಧ ಧರ್ಮವನ್ನೇ ಯಾಕೆ ಆರಿಸ್ಕೊಂಡ್ರು? ಲಿಂಗಾಯತ ಧರ್ಮ ಯಾಕೆ ಪ್ರಚಾರ ಆಗಲಿಲ್ಲ? ಯಾಕಂದ್ರೆ ನಮ್ಮ ಲಿಂಗಾಯತ ಧರ್ಮದೊಳಗೆ 108 ಸಬ್ಕಾಸ್ಟಾಗಿ ಒಡೆದು ಛಿದ್ರಾಗಿ ಹೋಗ್ಯಾವ. ಅದಕ್ಕೆ ಯಾರೂ ಸೇರ್ತಾ ಇಲ್ಲ. ನೋಡ್ರಿ, ಈಗ ಎಷ್ಟೋ ಹಿಂದ್ಗಡೆ ರಾಜಕಾರಣದೊಳಗೆ ವೀರಶೈವ ಲಿಂಗಾಯತ ಬೇರೆ, ಲಿಂಗಾಯತ ಬೇರೆ, ಗಾಣಿಗೆಯರು ಬೇರೆ, ಬಣಜಿಗೆರು ಬೇರೆ, ಪಂಚಮಸಾಲೆ, ಅದರೊಳಗೆ ಶ್ರೇಷ್ಠ ಬಣಜಿಗರು, ಶ್ರೇಷ್ಠ ಪಂಚಮಸಾಲೆಯರು, ಶ್ರೇಷ್ಠ ಗಾಣಿಗೆಯರು, ಯಾರಿಗೆ ಒಬ್ರಿಗೊಬ್ಬರು ಸೇರ್ತಾ ಇಲ್ಲ, ತಿಕ್ಕಾಟಿದೆ. ಹೀಗಾಗಿ ಅದನ್ನು ಧರ್ಮವನ್ನು ಯಾರೂ ಲೈಕ್ ಮಾಡಲ್ಲ. ಯಾಕಂದರೆ ಯೂನಿಟಿ ಇಲ್ಲ, ಒಕ್ಕಟ್ಟಿಲ್ಲ. ಯಾರು ಲೈಕ್ ಮಾಡ್ತಾರೆ ಹೇಳ್ರಿ? ಅದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಜಿಯವರು ಬೌದ್ಧ ಧರ್ಮ ಸೇರಿದ್ರು. ಅವರು ಹಿಂದೂ ಧರ್ಮ ಬೇಡ ಅಂದ್ರೆ, ಯಾಕಂದ್ರೆ ಹಿಂದೂ ಧರ್ಮದಾಗ ಬರೀ ಇವೆ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಇದು. ಆ ಜಾತಿ ಕಂಡ್ರೆ ಈ ಜಾತಿ ಸೇರಲ್ಲ, ಈ ಜಾತಿ ಕಂಡ್ರೆ ಇಲ್ಲ. ಭಾರತದ ತುಂಬ ಹಿಂದೂ ಧರ್ಮ ಅಂತ ಹೇಳ್ತಾರೆ. ಯಾವಾಗ ಇಲೆಕ್ಷನ್ ಬಂದಾಗ ಅಟ್ಟೆ ಹೇಳ್ತಾರೆ. ಕೂಡಿ ಬದುಕೋದಿಲ್ಲ, ಕೂಡಿಸ್ಬೇಕ್ರಿ, ಕೂಡಿ ಬದುಕೋಂಗೆ ಮಾಡಬೇಕು. ಅದನ್ನು ಯಾರೂ ಮಾಡ್ತಾಯಿಲ್ಲ. ಬರೀ ಇಲೆಕ್ಷನ್ ಬಂದಾಗ ಹಿಂದೂ ಮುಸ್ಲಿಂ ಆ ಜಾತಿ ಈ ಜಾತಿ ಮಾಡಿ ಓಟ್ ಹಾಕೊಂಡು ಇವ್ರು ಕುಂತು 5 ವರ್ಷ ಆಳಿ ಬಿಟ್ಟು ಮತ್ತೊಬ್ಬರಿಗೆ ಕುಚ್ಚಿ ಬಿಟ್ಟು ಹೋಗ್ತಾರೆ. ಇದು ಬೇಡ. ಇದಕ್ಕೆ ಬೇಸತ್ತರು ಅಂಬೇಡ್ಕರ್ ಜಿ. ಡಾಕ್ಟರ್ ಅಂಬೇಡ್ಕರ್ ಅವರು ವಿಚಾರ ಎಂಥ ವಿಚಾರವಾದಿ ಅಂದರೆ, ಅವರು ಸಂವಿಧಾನ ಬರೆದಿಟ್ಟರು ನೋಡ್ರಿ. ಆ ಸಂವಿಧಾನ ಮತ್ತೆ ಯಾರೂ ಬರೆಯೋಕ್ಕಾಗಲ್ಲ. ಅಂಥ ಜಾಣ ಅವರು ಅವತ್ತು ಬರೆದಿಟ್ಟರತ್ತು ಇವತ್ತು ನಮ್ಮ ಭಾರತ ದೇಶ ಎಲ್ಲರೂ ಬೇರೆ ಬೇರೆ ಜಾತಿಯವರಾದರೂ ಇಷ್ಟು ಕೂಡಿ ಬದುಕಲು ಕಾರಣ ಅವ್ರ ಸಂವಿಧಾನ. ಮತ್ತೊಂದು ದೇಶದೊಳಗೆ ಇವತ್ತು ನೋಡ್ರಿ, ಪಾಕಿಸ್ತಾನ ನೋಡ್ರಿ, ಇರಾಕ್ ನೋಡ್ರಿ, ಇರಾನ್ ನೋಡ್ರಿ, ಮತ್ತೊಂದು ಸಿರಿಯಾ ನೋಡ್ರಿ, ಏನದು ಇವತ್ತು ಒಬ್ರಿಗೊಬ್ಬರು ಹೊಡೆದು ತಿಂತಾ ಇದ್ದಾರೆ. ಅದು ನಮ್ಮ ದೇಶದಲ್ಲಿ ಇಲ್ಲ ಅನ್ನೋದಕ್ಕೆ ಒಬ್ಬರು ವಿಶ್ವಮಾನವ ಡಾಕ್ಟರ್ ಅಂಬೇಡ್ಕರ್ ಜಿಯವರು ಸಂವಿಧಾನ, ಅದನ್ನು ನಾವು ಪಾಲಿಸಿದ್ದೇವಂತ. ಅದಕ್ಕೆ ದಯಮಾಡಿ ಹೇಳ್ತೀನಿ ನಾನು, ಯಾರೇ ಇಲ್ಲರಿ, ಈಗೇನು ಮಾಡ್ಯಾರ ಲಿಂಗಾಯತರು, ಬಸವಣ್ಣ
ಡಾಕ್ಟರ್ ಅಂಬೇಡ್ಕರು ಬರೀ ದಲಿತರಿಗೆ ಸಂಬಂಧ ಹೀಗೆಲ್ಲ ನಾವು ಪಾಲಿಸ್ತಿದ್ವಿ. ಇಲ್ಲ, ವಿಶ್ವಮಾನವ ಭಾರತ ರತ್ನ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ಜಿಯವರು ಮಾನವ ಕುಲಕ್ಕೆ ಸಂಬಂಧಿಸಿದವರು, ಯಾವುದೇ ಜಾತಿಗೆ ಸಂಬಂಧಿಸಿಲ್ಲದು. ಅದನ್ನು ತಿಳ್ಕೊರಿ. ನೀವೇನು ಮಾಡಿದ್ರಿ, ಡಾಕ್ಟರ್ ಅಂಬೇಡ್ಕರ್ಜಿ ಅಂದರೆ ಅವ್ರು ದಲಿತರ ದೇವರು, ಬಸವಣ್ಣ ಅಂದರೆ ಲಿಂಗಾಯತರ ದೇವರು. ಬೇಡ ಬೇಡ ಬೇಡ. ಡಾಕ್ಟರ್ ಅಂಬೇಡ್ಕರ್ಜಿ ಅಂದರೆ ಮಾನವ ಧರ್ಮದ ದೇವತೆಯವರು, ಭಾರತ ರತ್ನ, ವಿಶ್ವರತ್ನ ಅವರನ್ನು ಓದ್ರಿ. ನೀವು ಓದಿ ಅವರು ಒಂದೇ ಜಾತಿಗೆ ಸೀಮಿತವಾಗಿ ಮಾಡಿಲ್ಲ, ಎಲ್ಲ ಜಾತಿಗಳಿಗೆ. ಇವತ್ತು ಹಿಂದೂ, ಮುಸ್ಲಿಂ, ಕ್ರಿಸ್ತ್, ಸಿಖ್ ನಾವು ಒಂದಾಗಿ ಬದುಕ್ತಾ ಇದ್ದಿದ್ದೇವೆ ಭಾರತದಾಗ ಅಂದ್ರೆ ಅಂಬೇಡ್ಕರ್ಜಿ ಅವರು ಈ ಜನ್ಮ ತಾಳಿದ್ದು, ನಮ್ಮಲ್ಲಿ ಜನ್ಮ ತಾಳದ್ರಂದ್ರೆ ಒಬ್ಬ ಬೌದ್ಧ ರೂಪ, ಅವರು ಬಸವ ರೂಪ ಅವರು. ಅದಕ್ಕೆ ಇವತ್ತು ನಾವು ಬದುಕ್ತಾ ಇದ್ದೆವು. ದಯಮಾಡಿ ಇದನ್ನು ಏನದ, ನೀವು ಎಲ್ಲ ಕಡೆ ನೀವು ಈಗ ದಲಿತರಿಗೆ ಹೇಳ್ತೀನಿ, ದಲಿತರಿಗೆ ನೀವು ಇಂಥ ಖರ್ಚು ಮಾಡಿ ಇದನ್ನು ಮೆರವಣಿಗೆ ಮಾಡೋದಕ್ಕಿಂತ ಡಾಕ್ಟರ್ ಅಂಬೇಡ್ಕರ್ಜಿ ಅವರ ಪ್ರವಚನ ಹಾಕಿರಿ ಎಲ್ಲಿ ಬೇಕಲ್ಲಿ, ಅವರ ತತ್ವಗಳನ್ನು ಸಾರ್ರಿ, ಜನರಿಗೆ ತಿಳಿಲಿ ಅವರು ಎದರ ಸಂಬಂಧ ಬದುಕ್ಯಾರ, ಎದರ ಸಂಬಂಧ ಇಲ್ಲ. ನೀವು ಯಾವುದೇ ಫಂಕ್ಷನ್ ಮಾಡ್ತೀರಿ ಮಾಡಿರಿ, ಬಟ್ ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ಜಿಯವ್ರ ಪ್ರವಚನ ಇರಬೇಕು. ಅವರ ಪ್ರವಚನ ಕೇಳಬೇಕು ಜನ, ಅವರ ತತ್ವಗಳನ್ನು ಕೇಳಬೇಕು. ಮಹಾಂತ ಜ್ಞಾನಿಗಳದ್ರ ಅವ್ರಿಗೆ ಕರೆಸಿ ಪ್ರವಚನ ಮಾಡಿಸ್ರಿ. ಡಾಕ್ಟರ್ ಅಂಬೇಡ್ಕರ್ ಹುಟ್ಟಿದ್ರೆ ಹೆಂಗೆ, ಅವ್ರ ಎಜುಕೇಷನ್ ಹೆಂಗೆ, ಅವ್ರು ಎದ್ರ ಸಂಬಂಧ ಬಡ್ದಾಡಿದ್ರು, ಅವ್ರಿಗೆ ಎಲ್ಲಿ ಅನ್ಯಾಯ ಆಯ್ತು, ಏನು ನೋಡಿದ್ರು ಅವರು. ಈಗ ನೋಡ್ರಿ, ನೀವು ಹಿಂದಿನ ಕಾಲದಾಗ ನಾವು ಕೇಳಿದ್ವಿ, ನಾವು ಎಳಗಿದ್ದಿತ್ತಿಲ್ಲ, ಬಟ್ ನಾವು ಸಣ್ಣವರಿದ್ದಾಗ ಅವೆಲ್ಲ ನಡೀತಿತ್ತು. ಹೋಟೆಲ್ದೊಳಗೆ ಹೋದ ಕೂಡಲೇ ಹರಿಜನರಿಗೆ, ಅವ್ರಿಗೆ SC ಮಂದಿಗೆ ಬೇರೆ ಚಾ, ಬೇರೆ ಪ್ಲೇಟ, ಇವೆಲ್ಲ ನಾವು ಸಣ್ಣವರಿದ್ದಾಗ ನೋಡಿದ್ವಿ. ಯಾವಾಗಂದರೆ 1965-69 ಇಸ್ವಿಯೊಳಗೆ ಇವೆಲ್ಲ ಇದ್ದು. ಈಗಂತರೂ ಇಲ್ಲದು. ಬಟ್ ಯಾವುದೇ ಆಗಲಿ, ನೀವು ಡಾಕ್ಟರ್ ಅಂಬೇಡ್ಕರ್ಜಿ ಅವ್ರದ್ದು ಪ್ರವಚನ ಹೇಳಿಸ್ರಿ. ನೀವು ಅವ್ರು ಏನು ಜ್ಞಾನಗಳನ್ನು ಬಿತ್ತರಿಸ್ರಿ ಜಗತ್ತಿಗೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದನ್ನು ಮಾಡಿದ್ರೆ ನಾವೆಲ್ಲ ಸಾರ್ಥಕಿದ್ದಂಗೆ. ಜಗತ್ತಿನ ಮಾನವ ಅವರು, ಒಬ್ಬರಿಗೆ ಅಲ್ಲ, ಒಬ್ಬ ಹರಿಜನರಿಗೆ, ಒಬ್ಬರು SC ಅವರಿಗೆ ಮೀಸಲಾದ ದೇವರಲ್ಲ ಅವರು, ಇಡೀ ಮಾನವ ಕುಲಕ್ಕೆ ದೇವರವರು. ಅದನ್ನು ನಾವು ತಿಳಿಸ್ಬೇಕಾಗಿದೆ ಜನಕ್ಕೆ. ಅವರನ್ನು ವಿಭಜನೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೇನೆ ನಾನು. ಧರ್ಮಕ್ಕೆ ವಿರೋಧ ಮಾಡಿದ್ರು ನಮ್ಮ ಜನ. ಯಾಕಂದರೆ ಆ ಧರ್ಮದೊಳಗೆ ಮೂರ್ತಿ ಪೂಜೆ ಇರಲಿಲ್ಲ, ಶ್ರೇಷ್ಠ ಕೀಳ ಅನ್ನೋದು ಆ ಧರ್ಮದೊಳಗೆ ಇರಲಿಲ್ಲ. ಅದು ಬೇಡ ಇತ್ತಕ್ಕೆ ನಮ್ಮ ಜನರಿಗೆ. ನಮ್ಮದು ಪ್ರಭುತ್ವ ಸಾಧಿಸ್ಬೇಕಂತ ತಿಳ್ಕೊಂಡು ನಳಂದ ವಿಶ್ವವಿದ್ಯಾಲಯ ಸುಟ್ಟು ಬೌದ್ಧ ಧರ್ಮವನ್ನು ಓಡಿಸಿದ್ರು ಜಗತ್ತಿನಿಂದ. ಓಡಿಸಿದ ಮೇಲೆ ಎಲ್ಲಿ ಹೋಯ್ತಪ್ಪ ಇದು ಅಂದರೆ ಶ್ರೀಲಂಕಾ, ನೇಪಾಳ, ಮಯನ್ಮಾರ್, ಅಂದರೆ ಈ ಬರ್ಮಾ ಇತ್ತಲ್ಲ, ಮಯನ್ಮಾರ್, ಚೈನಾ, ಜಪಾನ್, ಇಲ್ಲೆಲ್ಲ ಓಡಿ ಹೋದ್ರು ಜನ. ಬೌದ್ಧಿಸ್ಟು ಓಡಿ ಹೋಗಿ ಅಲ್ಲಿ ಅದನ್ನು ಧರ್ಮ ಇದು ಮಾಡ್ಲಿಕ್ಕತ್ತರು. ಈ ಕಾಂಬೋಡಿಯಾ ಎಲ್ಲ ಇದರೊಳಗೆ ಬೌದ್ಧ ಧರ್ಮ ಅಲ್ಲಿ ಭಾಳ ಪ್ರಚಲಿತ ಒಳಗೆ. ಶ್ರೀಲಂಕಾದೊಳಗೆ ಬೌದ್ಧ ಧರ್ಮವೇ ಮುಖ್ಯ, ಮಯನ್ಮಾರ್ ಬೌದ್ಧ ಧರ್ಮವೇ ಮುಖ್ಯ. ಬಟ್ ನಮ್ಮ ದೇಶದೊಳಗೆ ಅದನ್ನು ಇಲ್ಲ, ಕೆಲವೇ ಜನರಿದ್ದಾರೆ. ಈ ಚೈನಾದಾಗೆ ಬೌದ್ಧ ಧರ್ಮ ಇದೆ, ಜಪಾನ್ದೊಳಗೂ ಬೌದ್ಧ ಧರ್ಮ ಇದೆ. ನಮ್ಮ ದೇಶದಾಗ ಹುಟ್ಟಿದ್ದು ಇನ್ನೊಂದು ದೇಶದಾಗ ಹೋಗಿ ಪ್ರಸಿದ್ಧಿ ಪಡೆದಿದೆ ಅದು. ಇನ್ನೂ ಆದರೂ ಬುದ್ಧನ ಮೂರ್ತಿಗಳು ಅದು ಇದು ಸಿಕ್ಕಾಪಟ್ಟೆ ಅದು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಇದರಾಗಿ ಅದನ್ನು ಪೂಜೆ ಮಾಡ್ತಾರೆ. ನಮ್ಮಲ್ಲಿ ಅಷ್ಟು ಮಾಡಲ್ಲ, ಯಾಕಂದರೆ ಅವರ ತತ್ವಗಳ ಹಿಡಿಸಲಿಲ್ಲ. ಅದಕ್ಕೆ ಈಗ ಬಸವಣ್ಣವರೇ ಇಲ್ಲಿ, ಬಸವಣ್ಣವರು ಬುದ್ಧ ಧರ್ಮದ ಪ್ರಕಾರ ಇದು ಮಾಡಿದ್ರು. ಡಾಕ್ಟರ್ ಅಂಬೇಡ್ಕರ್ಜಿಯವ್ರ ತತ್ವಗಳನ್ನೇ ಸಾರಿದ್ರು. ಬಟ್ ಅವ್ರಿಗೆ ಸೇರಲಿಲ್ಲ ಯಾರು. ಯಾಕಂದರೆ ಅವರು ಒಬ್ಬರನ್ನೊಬ್ಬರು ಕೂಡಿಸ್ತಿದ್ರು, ಎಲ್ಲ ಧರ್ಮಗಳನ್ನು ಒಂದುಗೂಡಿಸಿ ಸಂಬಂಧ ಬೆಳೆಸ್ತಿದ್ರು. ಈಗ ಬೆಳೆಸಲ್ಲ, ಯಾಕಂದ್ರೆ ಈಗ ಅದು ಆಗೋದಿಲ್ಲ. ನಮ್ಮ ಜನಾಂಗ ಮುಂದೆ ಬರೋದು ಇಲ್ಲ ನಮ್ಮ ಜನಾಂಗ. ಅದಕ್ಕಾಗಿ ನಮ್ಮ ದೇಶದೊಳಗೆ 300 ವರ್ಷ ಮುಘಲರು ಆಳಿದ್ರು, 200 ವರ್ಷ ಬ್ರಿಟಿಷರು ಆಳಿದ್ರು. ಯಾಕಂದ್ರೆ ನಮ್ಮಲ್ಲಿ ಒಕ್ಕಟ್ಟು ಇಲ್ಲೇ ಇಲ್ಲ. ಧರ್ಮ ಒಕ್ಕಟ್ಟು ಅಂತಲ್ಲ, ಬರೀ ಹೇಳ್ಕೊಳ್ಳೋಕೆ ಹಿಂದೂ ಧರ್ಮ, ಆ ಧರ್ಮ, ಈ ಧರ್ಮ, ಲಿಂಗಾಯತ ಧರ್ಮ ಬರೀ ಪಬ್ಲಿಕ್ ಸ್ಪೀಚ್ನೊಳಗೆ ಕೊಡ್ತಾರೆ ಹೊರತಾಗಿ ಕೂಡಿ ಬದುಕವ್ರು ಯಾರೂ ಇಲ್ಲ ನಮ್ಮ ಧರ್ಮದಾಗೆ. ಅದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ಜಿಯವರು ಯಾವ ಧರ್ಮಗಳು ಬೇಡನ, ಪ್ರತಿಯೊಂದು ಧರ್ಮದೊಳಗೂ ಕಚ್ಚಾಟದ
ಪ್ರತಿಯೊಂದು ಧರ್ಮದೊಳಗೂ ಕಚ್ಚಾಟದ. ಅದಕ್ಕೇನದ, ನಾನು ಬೌದ್ಧ ಧರ್ಮವನ್ನೇ ಸೇರ್ತೀನಿ ಅಂತ ತಿಳ್ಕೊಂಡು ಅದು ಅಂತಿಮ ಕ್ಷಣದಲ್ಲಿ ಆ ಧರ್ಮವನ್ನು ಸೇರಿದಾಗ ಒಂದು 3.5 ಲಕ್ಷ ಜನರಿಗೆ ತೊಗೊಂಡು ಸೇರಿದ್ರು ಅವರು ಆ ಧರ್ಮವನ್ನು. ಮುಂದೆ ಅದು ಧರ್ಮ ಸೇರಿದ ಕೆಲವೇ ದಿವಸಗಳಲ್ಲಿ ಸ್ವರ್ಗವಾಸಿ ಆದರು ಅವರು. ಇದನ್ನು ಇಷ್ಟಿದು ಅದ. ಅದಕ್ಕಾಗಿ ಅವರ ಸ್ಮಾರಕಕ್ಕಾಗಿ ಇದನ್ನೇನದ ಇಲ್ಲಿ ಸಾಂಗ್ಲಿಕರ್ ಟ್ರಸ್ಟ್ ಅನ್ನೋರು ಇದನ್ನು ಮಾಡಿದ್ದಾರೆ. ಭಾಳ ಅದ್ಭುತ ಇದೆ. ಭಾಳ ಅದ್ಭುತ ಅಂದ್ರೆ ಭಾಳ. ಇಲ್ಲಿ ಬಂದು ನೋಡ್ರಿ. ಎಷ್ಟು ಶಾಂತ ಇದೆ. ಇಲ್ಲಿ ಕುಂತು ನಾವು ಮೆಡಿಟೇಷನ್ ಮಾಡಬೇಕು. ತಾಸುಗಟ್ಟಲೆ 2 ತಾಸು ಮೆಡಿಟೇಷನ್ ಮಾಡಿದ್ರು ನಿಮಗೊಂದು ಜ್ಞಾನೋದಯ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಅಂಥ ಒಂದು ಅದ್ಭುತ ಒಂದು ಬಿಲ್ಡಿಂಗ್ ಕಟ್ಟಿಸಿದ್ದಾರೆ. ಆ ಸಾಂಗ್ಲಿಕರ್ ಟ್ರಸ್ಟ್ನವರಿಗೆ, ಈ ಗುಗ್ವಾಡ ಜನತೆಗೆ ನಾನು ಭಾಳ ಧನ್ಯವಾದಗಳನ್ನು ಹೇಳಬೇಕು. ಇದನ್ನು ನೋಡಿ, ಇದನ್ನು ಎಂಥ ಅದ್ಭುತ ಮಾಡಿದ್ದಾರೆ. ಅಶೋಕ ಸ್ತಂಭ ಎಂಥ ಚಂದನೆ 4 ಅಶೋಕ ಸ್ತಂಭಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸುತ್ತಮುತ್ತ ಈ ಬೌದ್ಧ ವಿಹಾರದ ಸುತ್ತಮುತ್ತ 4 ಅಶೋಕ ಸ್ತಂಭಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಭಾಳ ಅದ್ಭುತ ಇದೆ ಹೊರಗಿಂದ ನಜಾರ ನೋಡಿ. ಅದ್ಭುತ ಇದೆ ಹೊರಗಿನ ನಜಾರ, ನೋಡುವಂತಿದೆ. ಇಂಥ ಪ್ರಶಾಂತ ಸ್ಥಳದೊಳಗೆ ಇದನ್ನು ಪ್ರತಿಷ್ಠಾನ ಮಾಡಿದ್ದಾರೆ ಅಂದರೆ ಭಾಳ ಬೆಸ್ಟ್ ಕೆಲಸ ಮಾಡಿದ್ದಾರೆ. ಮಾನವ ಕುಲದ ಬಗ್ಗೆ ಒಂದು ನೋಡಿ. ಈಗ ತಮಗೆ ಸುತ್ತಲಿನಿಂದ ಏನಿದೆ ಅಂತ ತೋರಿಸ್ತಾ ಇದ್ದೀವಿ. ನಿಮಗೆ ಕಣ್ಣು ತುಂಬಿಕೊಳ್ಬೋದು ನೀವು. ಆದರೆ ಜೀವನದಲ್ಲಿ ಒಮ್ಮೆ ಇಲ್ಲಿ ಬರಬೇಕು, ತಾವು ಬಂದು ನೋಡ್ಬೇಕು. ಅಂದಾಗೆ ಅದು ಕಣ್ಣು ತುಂಬಿಕೊಂಡಾಗುತ್ತೆ. ಬನ್ನಿ, ಇಲ್ಲೆಲ್ಲ ಬಂದು ಇದನ್ನು ನೋಡಿ. ಮಾನವ ಧರ್ಮ ಅನ್ನೋದು ಏನು ಅನ್ನೋದು ಸಾರಿ ಹೇಳಿದ್ದಾರೆ ಬುದ್ಧರು. ಅದನ್ನು ಇಲ್ಲಿ ಅವರ ಒಂದು ನೆನಪಿಗಾಗಿ, ಡಾಕ್ಟರ್ ಅಂಬೇಡ್ಕರ್ ಜಿಯವರ ನೆನಪಿಗಾಗಿ ಇಲ್ಲಿ ಇದನ್ನು ಪ್ರತಿಷ್ಠಾನ ಮಾಡಿದ್ದಾರೆ. ನೋಡಿ, ಅದು ಭಾಳ ಅದ್ಭುತ ಇದೆ. ಇಲ್ಲಿ ಬಂದು ನೋಡಿದ್ರೆ ನಿಮಗೆ ನೋಡಿ ತೋರಿಸ್ತಾ ಇದೆ, ಸುತ್ತಲೂ ತೋರಿಸ್ತಾ ಇದ್ದೀವಿ ನಿಮಗೆ. ಕಣ್ಣು ತುಂಬಿಕೊಳ್ಬೋದು ನೀವು. ಅದ್ಭುತ, ಭಾಳ ಅದ್ಭುತ. ಪ್ರಶಾಂತ ವಾತಾವರಣ ಇದು. ಇಲ್ಲಿ ಕುಂತ್ರೆ ಹೇಳಬಾರ್ದು. ಮೆಡಿಟೇಷನ್ಗಳು ಧ್ಯಾನ ಮಾಡ್ಕೊತ್ಕೊಂಡಿರ್ಬೇಕು ಅನ್ನೋ ಮನಸ್ಸು ಬಂದೇ ಬರುತ್ತೆ. ಇಲ್ಲಿ ಬಂದಾಗ ಗೊತ್ತಾಗುತ್ತೆ ನಿಮಗೆ. ನಮಸ್ಕಾರ ವೀಕ್ಷಕರೇ, ವೀಕ್ಷಕ ಬಾಂಧವರೇ. ಇವತ್ತು ನನ್ನ ಜೊತೆ ಈ ಮಂದಿರದಲ್ಲಿ, ಈ ಬೌದ್ಧ ವಿಹಾರ ಗುಗ್ವಾಡದಲ್ಲಿ ಇಬ್ಬರು ನಮ್ಮ ಬೌದ್ಧ ಸನ್ಯಾಸಿಗಳು ನಮ್ಮ ಭೇಟಿಯಾಗಿದ್ದಾರೆ. ಬಂತೇಜಿ, ಜ್ಞಾನಜ್ಯೋತಿ. ಬಂತೇಜಿ ಹೇಳಿ ಸರ್, ತಮ್ಮ ಹೆಸರು ಹೇಳಿ ಸರ್. ನಾನು ಬಂತೆ ಜ್ಞಾನಜ್ಯೋತಿ. ಜ್ಞಾನಜ್ಯೋತಿ, ಹೌದು. ನಿಮ್ಮ ಹೆಸರು ಹೇಳಿ ಸರ್. मी आचार्य भिक्खू गोविंदो मानदो. ಇವ್ರ ಹೆಸರಾಯಿತು. ಇವರಿಬ್ಬರು, ಇವರಿಗೆ ಕನ್ನಡ ಮಾತಾಡೋದಲ್ಲ, ಮರಾಠಿ ಮಾತಾಡ್ತಾರೆ. ಇವ್ರು ಸರ್ಗೆ ಕನ್ನಡ ಬರುತ್ತೆ. ಸರ್, ನೀವು ಇಲ್ಲಿ ಇದ್ದು ಎಷ್ಟು ವರ್ಷ ಆಯಿತು? ಇಲ್ಲೀಗ ನಾನು ಸುಮಾರು 1 ವರ್ಷ 3 ತಿಂಗಳು ಆಗ್ತಾ ಇದೆ. 1 ವರ್ಷ 3 ತಿಂಗಳು. ಹೌದು. ಶ್ರೀಲಂಕಾದಿಂದ ರಿಟರ್ನ್ ಆದೇನಿ. ನಾನು ಇಲ್ಲಿ ಉಳ್ಕೊಂಡೆ. ನಾನು ಶ್ರೀಲಂಕಾದಾಗ ಎಷ್ಟು ಇರ್ತಿದ್ವಿ? 1 ವರ್ಷ ಆಗಿತ್ತು ಅಲ್ಲಿ ನನಗೆ. 1 ವರ್ಷ? ಹೌದು. ಅಲ್ಲಿ ಏನಿದ್ದೀರಿ ಶ್ರೀಲಂಕಾದಾಗ? ನವಯಾನ ಮಾನೆಸ್ಟ್ರಿಯಲ್ಲಿ. ನವಯಾನ ಯಾವ ಸ್ಥಳದಲ್ಲಿ ಸರ್? ಅದು ಕ್ಯಾಂಡಿ ಹತ್ರ ಬರುತ್ತೆ. ಕ್ಯಾಂಡಿ ಹತ್ತಿರ ಬರುತ್ತೆ. ಅಲ್ಲಿ ಬೌದ್ಧ ಧರ್ಮ ಇದು ನಿಮಗೆ ಇಲ್ಲಿ ಏನು ಕಟ್ಸಿದಾರಲ್ರಿ, ಇದು ಯಾರು ಕಟ್ಸಿದ್ದಾರೆ? ಇದು ಇಲ್ಲಿ ಈ ಒಂದು ಸಣ್ಣ ಹಳ್ಳಿ, ಇದು ಗುಗ್ವಾಡ ಅಂತ. ಇಲ್ಲಿ ಇರಬೇಕಂತದ್ದು ಒಬ್ಬರು ಉಪಾಸಕರು, CR ಸಾಂಗ್ಲಿಕರ್. ಇವರು ಇರೋದೀಗ ನೆಟಿವ್ ಪ್ಲೇಸ್ ಇಲ್ಲೇ ಮಾತ್ರ. ಅವ್ರದ್ದು ಒಂದು ವ್ಯಾಪಾರಗೋಸ್ಕರ ಅವರು ಅಲ್ಲಿ ಇರ್ತಾರೆ. ಪುಣೆ, ಸಾಂಗ್ಲಿ, ಮುಂಬೈ ಮತ್ತು ಬೆಂಗಳೂರು, ಈ ಸ್ಥಳದಲ್ಲಿ ಅವರು ವಾಸ ಮಾಡ್ತಿದ್ದಾರೆ. ಅವರು ಇಲ್ಲಿ ಸಿಗ್ತಾರೆ ಈಗ? ಹೌದು, ಸಿಗ್ಬೋದು. ಆದರೆ ಈಗ ಪ್ರತಿ ಹುಣ್ಣಿಮೆಗೆ ಇಲ್ಲಿ ಬರ್ತಾರೆ ಅವರು. ಪ್ರತಿ ಹುಣ್ಣಿಮೆಗೆ ಬರ್ತಾರೆ? ಹೌದು. ಆದರೆ ಅವರು ಏನು ತಮ್ಮ ಕಷ್ಟದಲ್ಲಿ ಬರೆದು ಓದಿ ಅಷ್ಟೋ ಒಂದು ಸ್ಥಾನಕ್ಕೆ ಹೋಗಿದ್ದರು. ಮತ್ತು ಅಡ್ವೊಕೇಟ್ನು ಇದ್ದರು. ಅವರ ತಾಯಿ ತಂದೆ ಅಂತ ಹೊಲದಲ್ಲಿ ರೈತರು ಅವರು.
ಆದರೂ ಆ ಸಮಯ ಅವರಿಗೆ ಒಂದು ಭೂಮಿ ಇರಲಿಲ್ಲ, ಮತ್ತೊಬ್ಬರ ಭೂಮಿಯಲ್ಲಿ ಅವರು ಹೋಗಿ ಕೆಲಸ ಮಾಡೋದು. ಸರಿ. ಆಮೇಲೆ ಇವರು ಒಂದು ಆಶೆಪಟ್ಟು ಏನು ಬರೆದು ಹೋದ್ರು, ಒಂದು ಅಡ್ವೊಕೇಟ್ ಆದರು, ಒಂದು IAS ಲೆವೆಲ್ಗೆ ಹೋದರು. ಆಮೇಲೆ ಅವರಿಗೆ ಮನ ಪರಿವರ್ತನೆ ಆಯಿತು. ಹಾಂ. ಆದರೆ ನಾನು ಒಂದು ಈ ಒಳ್ಳೆ ಧಮ್ಮಕ್ಕೆ ನಾನು ಒಪ್ಕೊಂಡು ಇಲ್ಲಿ ಯಾವುದೋ ಒಂದು ಧಮ್ಮ ಭೂಮಿ ಅಂತ ಒಂದು ಪರ್ಯಟನ ಕ್ಷೇತ್ರ ಅಂಥೇಳಿ ನಾನು ನಿರ್ಮಾಣ ಮಾಡಬೇಕು. ಸರಿ ಸರಿ. ಈ ಉದ್ದೇಶಕ್ಕಾಗಿ ಅವರು 22 ಎಕರೆ ಭೂಮಿ ಪರ್ಚೇಸ್ ಮಾಡಿ ಇಷ್ಟು 22 ಕರೋಡು ಖರ್ಚು ಮಾಡಿ ಇದು ಬುದ್ಧ ವಿಹಾರ ಕಟ್ಟಿಸಿ, ಮತ್ತು ಈ ನಮ್ಮ ಸಮಾಜ ಅಥವಾ ನಮ್ಮ ಸಮಾಜ ಅನ್ನೋದು ತಪ್ಪು, ಆದರೆ ಈ ಮಾನವ ಲೋಕಕ್ಕೆ ಅವರು ದಾನ ಮಾಡಿದರು. ಯಾಕಂದ್ರೆ ಬೌದ್ಧ ಧಮ್ಮ ಇಡೀ ವಿಶ್ವದಲ್ಲಿ ಸತ್ಯದ ಧಮ್ಮ. ಈ ಧಮ್ಮಕ್ಕೆ ಎಲ್ಲರೂ ಬರಬೇಕು, ಎಲ್ಲರೂ ಒಂದು ಒಳ್ಳೆಯ ವಿಚಾರ ಕೇಳಿಕೊಂಡು ತಾವು ಒಂದು ಸಂಸಾರದಲ್ಲಿ ಒಳ್ಳೆಯದಾಗಬೇಕಂತ ಹೇಳಿ ಈ ಉದ್ದೇಶ ಇಟ್ಕೊಂಡು ಅವರು ಲೋಕಕ್ಕೆ ದಾನ ಮಾಡಿದ್ದಾರೆ. ರೈಟ್ ಸರ್. ಈಗ ತಮಗೊಂದು ಕ್ವಶನ್ ಕೇಳ್ಬೇಕಂದ್ರೆ, ಈಗ ಯಾವುದೇ ವ್ಯಕ್ತಿ ಬೌದ್ಧ ಧರ್ಮ ಸೇರ್ಕೋಬೇಕಂತ, ಹೌದು, ಅದಕ್ಕೆ ಯಾವ ಮಾರ್ಗಗಳು? ಮಾರ್ಗ ಅಂತಂದರೆ ಅದಕ್ಕೇನಿಲ್ಲ, ಬರೇ ಅಲ್ಲಿ ಧರ್ಮಕ್ಕೆ ನಾವು ಸೇರಿಸ್ಕೊಳ್ಬೇಕಂತಂದ್ರೆ ಒಂದು 5 ಶೀಲಗಳಿದೆ. ಮೊಟ್ಟ ಮೊದಲು ನಮ್ಮ ಉಪಾಸಕರನಾಗಿ 5 ಶೀಲಗಳು, 5 ವಚನಗಳು. ಅಂದರೆ ಅದರಲ್ಲಿ ನಾನು ಯಾವುದೇ ಒಂದು ಜೀವದ ಹಿಂಸೆ ಮಾಡಲ್ಲ. ಎರಡನೇದು, ನಾನು ತುಡುಗತನ ಮಾಡಲ್ಲ, ಕಳ್ಳತನ ಮಾಡಲ್ಲ. ಮೂರನೇದು, ನಾನು ನನ್ನ ಮನೆಯಲ್ಲಿ ಇದ್ದಿರಂಥ ಹೆಂಡತಿ ಅಥವಾ ಗಂಡ ಇವರಿಗೆ ಬಿಟ್ಟರೆ ಈ ವಿಶ್ವದಲ್ಲಿ ಯಾವುದೇ ಒಂದು ಹೆಣ್ಣಾಗಲಿ ಗಂಡಾಗಲಿ ಯಾರಿಗೆ ಒಂದು ಕೆಟ್ಟ ಭಾವನೆಯಿಂದ ನೋಡಲ್ಲ. ಆಮೇಲೆ 4ನೇದು ಬರುತ್ತೆ, ನಾನು ಯಾರಿಗೆ ಮೋಸ ಮಾಡಲ್ಲ. ಅದರಲ್ಲಿ ಮತ್ತೊಂದು 3 ಇದಾವು, ಯಾರ್ದು ನಿಂದೆ ಮಾಡಲ್ಲ, ಚಾಡಿ ಚುಗುಡಿ ಮಾಡಲ್ಲ, ವ್ಯರ್ಥ ಬಡಬಡ ಮಾಡಲ್ಲ. ಆಮೇಲೆ ನಾನು ಯಾರ್ದು ಕೆಟ್ಟ ವಿಚಾರ ಭಾವನೆಯನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಂಗಿಲ್ಲ. ಆಮೇಲೆ 5ನೇದು ಬರುತ್ತೆ, ನಾನು ನನ್ನ ಬುದ್ಧಿಗೆ ಭ್ರಷ್ಟ ಮಾಡುವಂಥ ಯಾವುದೇ ಒಂದು ಚಟಗಳು ಅಥವಾ ಯಾವುದೇ ಒಂದು ಸರಾಯಿ, ಶಿಂದಿ, ದಾರು, ಗಾಂಜಾ, ಸಿಗರೇಟ್, ಬೀಡಿ, ತಂಬಾಕು ಇದರ ಹಂತ ನಮ್ಮ ಬುದ್ಧಿಗೆ ತಾತ್ಕಾಲಿಕವಾಗಿ ಭ್ರಷ್ಟ ಮಾಡುವಂಥ ಯಾವುದೇ ವಸ್ತುಗಳನ್ನ ನಾನು ಸೇವನೆ ಮಾಡಲ್ಲ. ಇದು ಇಷ್ಟು ನಾವು ಈ ಉಪಾಸಕರಾಗಿ ಒಂದು ಮಾನವ ಧರ್ಮದಲ್ಲಿ ಒಂದು ಮಾನವಾಗಿ ಇಷ್ಟು 5 ಇವು ವಚನಗಳ ನಾವು ನಂಬ್ಕೊಂಡ್ರೆ ಶಾಂತಿ, ಸಮಾಧಾನ, ಸುಖ ನಮ್ಮ ಮನೆಯಲ್ಲಿರುತ್ತೆ. ಇರಲಿದ್ರೆ ಈ ಇಂಥ ಕೆಟ್ಟ ಭಾವನೆಗಳು, ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಇತ್ತಂದ್ರೆ ನಮ್ಮ ಮನೆಯಲ್ಲಿ ಸುಖ ಇರಲ್ಲ ಅಂತ, ಒಬ್ರಿಗೊಬ್ರು ನಂಬಿಕೆ ಇರಲ್ಲ. ನಂಬಿಕೆ ಇದ್ದರೆ ಗಂಡ ಹೆಂಡತಿಗೆ ನಂಬಿಕೆ ಇದ್ದರೆ ಸಂಸಾರ, ಇರ್ಲಿದ್ರೆ ಸಂಸಾರ ಉದ್ಧ್ವಸ್ತ ಆಗುತ್ತೆ. ಬಟ್ ಬೌದ್ಧ ಧರ್ಮದೊಳಗ ಮೇಲು ಕೀಳು ಅನ್ನೋದು ಈ ಧರ್ಮದಲ್ಲಿ, ಈ ಧರ್ಮ ಬುದ್ಧ ಅಂದರೆ ಯಾರು? ಬುದ್ಧ ಅಂದರೆ ಒಂದು ಜ್ಞಾನದ ಪದವಿ. ಬುದ್ಧ ಅಂದರೆ ಯಾವ ಧರ್ಮ ಇಲ್ಲ, ಪಂಥ ಇಲ್ಲ, ಏನಿಲ್ಲ, ಅದು ಜ್ಞಾನ, ಒಂದು ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಅದಕ್ಕೆ ಬುದ್ಧ ಅಂತೇಳಿ ಹೆಸರು ಬರ್ತಿತ್ತದು. ಇದಕ್ಕೆ ಪಡ್ಕೊಂಡಿನವರು ಸಿದ್ಧಾರ್ಥ ಗೌತಮ್ ಅವರು ಒಂದು ರಾಜಂದು ಒಂದು ಮಗ, ರಾಜ್ಕುಮಾರ. ಆದರೂ ಈ ವಿಶ್ವದಲ್ಲಿ ದುಃಖ ಯಾಕಿದೆ, ಇದರದ ಮೂಲ ಕಾರಣಗಳು ಹುಡುಕ್ಯಾಡಕ್ಕೆ ಅವರು ಅಷ್ಟು ರಾಜ್ಯನು ಒಂದು 7 ದಿನದ ಒಂದು ರಾಹುಲ್ ಮಗ ಆಯಿತು, ತಮ್ಮ ಒಂದು ಬಂಗಾರ ಅಂತ ಒಂದು ಹೆಂಡತಿ, ತಾಯಿ ತಂದೆ ಎಲ್ಲರನ್ನ ಬಿಟ್ಟು ಕಾಡು ಸೇರಿಕೊಂಡು ಇಡೀ 6 ವರ್ಷ ಕಂಟಿನ್ಯೂ ಏನು ಅಭ್ಯಾಸ ಮಾಡಿದ್ದ ಧ್ಯಾನ ಸಾಧನೆ ಮಾಡಿದರು. ಅದರಿಂದ ಉತ್ಪನ್ನ ಆಗಿದ, ಅದರಿಂದ ಅವರಿಗೆ ಸಿಕ್ಕಿದ್ದ ಜ್ಞಾನ ಅಂದರೆ ಬುದ್ಧ. ಜ್ಞಾನ ಅಂದರೆ ಬುದ್ಧ. ಆದರೂ ಈಗ ಧಮ್ಮ ಏನಿದೆ, ಧಮ್ಮ ಅಂದರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದ ಒಂದು ದಾರಿಗೆ ಹೋಗಬೇಕು, ನಮ್ಮ ಜೀವನ ಒಳ್ಳೇದು ಮಾಡ್ಕೊಳ್ಬೇಕಂತ ಅದು ಒಂದು ಒಳ್ಳೆಯ ವಿಚಾರಕ್ಕೆ ನಾವು ಧಮ್ಮ ಅಂತೀವಿ. ಇದರಲ್ಲಿ ಯಾರು ಮೇಲಗಡೆ, ಯಾರು ಕೆಳಗಡೆ, ಯಾರು ಮತ್ತೆ ಕೀಳು ಅಂತ ಇಂಥ ವಿಷಯ ಇಲ್ಲ. ಇದು ಎಲ್ಲ ಸರ್ವ ಮಾನವರಿಗೆ ಸರಿ ಸಮಾನ ಧಮ್ಮ ಇದೆ. ಇದರಲ್ಲಿ ಯಾರು ಹೆಚ್ಚು ಕಡಿಮೆ ಯಾರೂ ಇಲ್ಲ. ಎಲ್ಲರೂ ಒಂದು ಬಂದ್ರಂದ್ರೆ ಬುದ್ಧ ವಿಹಾರದಲ್ಲಿ ಪಂಚಾಂಗ ಪ್ರಣಾಮೆ ಮಾಡಬೇಕು. ಎಲ್ಲಿಯಾದರೂ ನಾವು ಒಂದು ಕೈ ಮುಟ್ಟಿದೆವು, ಈ ಕಡೆ ಗಲ್ಲದ ಮೇಲೆ ಬಡ್ಕೊಂಡೇವು, ಅದು ನಮ್ಮ ಹತ್ರ ನಡೆಯಲ್ಲ, ಆ ಸಂಸ್ಕಾರ ಇಲ್ಲ. ಸರಿ ಸರ್. ಈಗ ಇಲ್ಲಿ ಅಷ್ಟು ಬೌದ್ಧ ಸನ್ಯಾಸಿಗಳು ತಾವು ಎಷ್ಟು ಜನ ಇದ್ದೀರಿ? ಇಲ್ಲಿ ನಾವು ಇರಾಕೆ 2 ಇದ್ದೀವಿ. ನಾನು ಜ್ಞಾನಜ್ಯೋತಿ भन्ते ಮತ್ತು ಅವರು आचार्य भिक्खू गोविंद मानदो. तुमच्या अनुभवाबद्दल काय, तुम्ही किती वर्ष झालं सर इथं तुम्ही हे येऊन? सर मला
या जीवनामध्ये 10 वर्ष झालेले आहेत भिक्खू जीवनामध्ये. हां. आणि या धर्मभूमीला येऊन मी जवळपास हे 2रं वर्ष आहे. हां. आणि या ठिकाणी जे आम्ही कार्य करत आहोत धर्माचा प्रचार आणि प्रसार, या धर्मभूमीचं उद्दिष्टच आहे की धर्माचा प्रचार आणि प्रसार करावा. यासाठी CR सांगलीकर यांनी हे बुद्ध विहार धर्मभूमी उगवाड हे 20 कोटीचं आहे हे. आणि 22 एकरमध्ये हा कॅम्पस चालू आहे, कामं चालू आहे. बाहेर बुद्धमूर्ती 58 फूट उंचीची आहे. त्यानंतर डॉक्टर बाबासाहेब आंबेडकरांच्या पुतळ्याचं काम चालू आहे. आणि इकडं या साईडला ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಮರಾಠಿಯಲ್ಲಿ ಕನ್ನಡ ಬರಲ್ಲ ಅವರಿಗೆ, ಮರಾಠಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಒಟ್ಟು ಟೋಟಲ್ 22 ಎಕರೆ ಭೂಮಿ ಸರ್ ಹೇಳಿದ್ದಾರೆ. ಇವರು 22 ಎಕರೆ ಭೂಮಿ, ಅದರಲ್ಲಿ 20 ಕೋಟಿ ರೂಪಾಯಿ ಖರ್ಚು ಮಾಡಿ ಸಾಂಗ್ಲಿಕರ್ ಟ್ರಸ್ಟ್ ಅವರು ವಕೀಲರು, ಅವರು ಬಿಸ್ನೆಸ್ ಮನ್ನು ಅದರ ವಕೀಲರು ಅದರ, ಅವರು ತಲೆಯೊಳಗೆ ಜ್ಞಾನೋದಯವಾಗಿ ಒಂದು ಬುದ್ಧ ವಿಹಾರ ಅಂತ ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಬೋಲತ್ತು. तर धम्माचा आम्ही कसा प्रसार करतो, जे तथागताने भगवंताने या विश्वाला स्पष्ट केलेलं आहे. जगप्रसिद्ध ग्रंथ आहे धम्मपद, आणि त्या धम्मपदामध्ये पहिला कथेचा नंबर लागतो. त्या धम्मपदाचा, धम्मपद हे पाली भाषा आहे ना. धम्मपद हे पाली भाषेत आहे. आता त्यामध्ये म्हणजे जवळपास बऱ्याच भाषेमध्ये ते कन्वर्शन केलेलं आहे. त्यामध्ये पहिली गाथा आहे मनोपुबंगमा. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ.